ಇವತ್ತು ಕೂಡ ಹೋಗ್ತಾಯಿತ್ತಲ್ಲ ಆಫೀಸಿಗೆ. ಇವತ್ತು ನಾನು ಬಾಸ್ ಕೈಯಿಂದ ಬೈಗಳು ತಿನ್ಬೇಕೆ. ಈಗ ನನ್ನ ಬೈಕ್ 2 ನಿಮಿಷದಲ್ಲಿ ಆಫೀಸಲ್ಲಿ ಇರ್ಬೇಕು. ಏನು ಮೊನ್ನೆಯಿಂದ ನೋಡ್ತಿದ್ದೇನೆ, ಯಾಕಷ್ಟು ಸ್ಪೀಡ್ ಆಗಿ ಬರ್ತಿ? ಆಫೀಸಿಗೆ ಗೊತ್ತಾಯ್ತು, ಇವತ್ತು ಕೂಡ ನಾನು ಬಾಸ್ ಕೈಯಿಂದ ಬೈಗಳು ತಿನ್ಬೇಕು. ಬೇಗ ಎಷ್ಟು ಫೈನ್ ಆಯ್ತಂತ. ನಿಮ್ ಫೈನಿಂದ ಏನಮ್ ಸರ್ಕಾರ ನಡೀತಿರೋದಲ್ಲ, ಇದು ಪನಿಷ್ಮೆಂಟ್ಗಾಗಿ ಅಲ್ಲ, ಇದು ಜೀವ ರಕ್ಷಣೆಗಾಗಿ. ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಇವರಿಗೆ ಎಷ್ಟು ಹೇಳಿದ್ರು ಕೂಡ ಅರ್ಥನೇ ಆಗೋದಿಲ್ಲ. ಏನ್ ನಿಂಗೆ ಮೊನ್ನೆ ಹೇಳಿದ್ದು ಅರ್ಥ ಆಗ್ಲಿಲ್ವಾ? ನಿಂಗೆ ಹೀಗೆ ಹೇಳಿದ್ರೆ ಆಗುದಿಲ್ಲ. ನಿನ್ನ ಅಮ್ಮ ನಂಬರ್ ಕೊಡು. ಹಲೋ. ಹಲೋ, ನಾನು ಟ್ರಾಫಿಕ್ ಪೊಲೀಸ್ ಮಾತಾಡೋದು. ನಿಮ್ಮ ಮಗನಿಗೆ ಸ್ಪೀಡ್ ಕಂಟ್ರೋಲೇ ಇಲ್ಲ. ಹೌದು ಸರ್, ನಾನು ಎಷ್ಟು ಹೇಳಿದ್ರು ಅವನಿಗೆ ಅರ್ಥನೇ ಆಗುದಿಲ್ಲ. ನೀವು ಹೇಳಿದ್ದು ಮಾತು ಕೇಳಿಲ್ಲ ಆದ್ರೆ ನಾವಿಲ್ಲಿ ಇಷ್ಟು ಜನರನ್ನು ಹೇಗೆ ಸುಧಾರಿಸುದು? ಇಡ್ರಿ ಫೋನನ್ನ. ನಿಮ್ಗೆ ಇವತ್ತು ಕೊನೆಯ ವಾರ್ನಿಂಗ್. ಇನ್ನು ಫೈನ್ ಇನ್ನು ಸೀಸ್ ಮಾಡ್ತೇನೆ ನಿನ್ ಬೈಕನ್ನು. ಹೋಗ್ ನಡಿ. ಅಯ್ಯೋ, ನನ್ನ ಮಗನಿಗೆ ಏನಾಯ್ತು? ಬೇಗ ಬನ್ನಿ. ಅಯ್ಯೋ ಅಯ್ಯೋ ಬನ್ನಿ, ಎಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗಿ. ಡಾಕ್ಟರ್, ಏನಾಯ್ತು ನನ್ನ ಮಗನಿಗೆ? ಸಾರಿ ಅಮ್ಮ, ನಿಮ್ಮ ಮಗ ಅಪಘಾತಗಳಲ್ಲಿ ಅವನ 2 ಕಾಲನ್ನು ಕಳ್ಕೊಂಡಿದ್ದಾನೆ. ಅಯ್ಯೋ, ಇನ್ನು ಅವನಿಗೆ 6 ತಿಂಗಳು ನಡೀಲಿಕ್ಕಾಗುತ್ತೆ. ಅದಕ್ಕೆ ಹೇಳೋದು, ರಸ್ತೆ ನಿಯಮವನ್ನು ಪಾಲಿಸಿ ರಸ್ತೆ ಸುರಕ್ಷತೆಯನ್ನು ಕಾಪಾಡಿ. ಬನ್ನಿ ಬನ್ನಿ, ನಿಮಗೆಲ್ಲರಿಗೂ ರಸ್ತೆ ಸುರಕ್ಷತೆ ಬಗ್ಗೆ ತಿಳಿಸುತ್ತೇನೆ.